ಎಲ್ರಿಗೂ ನಮಸ್ಕಾರ. ಕ್ಲಾಸ್ 2 ಅಬ್ಸರ್ವೇಷನ್ ಆ್ಯಂಡ್ ಅಸೆಸ್ಮೆಂಟ್ ಫಾರ್ಮ್ಯಾಟನ್ನು ತುಂಬೋದು ಹೇಗೆ ಅಂತ ಒಂದು ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಅದರಲ್ಲಿ ಒಂದು 3 ಸೆಕ್ಷನ್ಗಳಲ್ಲಿ ಡೀಟೇಲ್ ಆಗಿ ಬರೀಬೇಕಾಗಿದೆ. ಸೊ ಏನೆಲ್ಲ ಬರೀಬಹುದು ಅಂತಕ್ಕಂಥದ್ದನ್ನು ಒಂದಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದೀನಿ. ಒಂದು ಸೂಕ್ತವಾದಂತಹ ಉದಾಹರಣೆ ಮಗುವಿಗೆ ಈ ಕೆಳಗಿನ ಒಂದು ಪಾಯಿಂಟ್ಸ್ಗಳು ಸೂಕ್ತ ಅನಿಸಿದರೆ ಅಲ್ಲಿ ನೀವು ಎಂಟ್ರಿ ಮಾಡಬಹುದು ಅಂತ. ಇದು ಉದಾಹರಣೆ ಮಾದರಿಗಾಗಿ ಮಾತ್ರ ಆಗಿರ್ತಕ್ಕಂಥದ್ದು. ಸೊ ಇದನ್ನು ಮೀರಿ ನಿಮಗೆ ಬೇರೆ ವಿಷಯಗಳು ಅಸೂಕ್ತ ಅನಿಸಿದರೆ ಅದನ್ನು ಕೂಡ ಬರಿಬೋದು. ಫಾರ್ ಎಕ್ಸಾಂಪಲ್ ಸಿ ಒಂದು ಕಾಲಮಲ್ಲಿ ಸ್ಟ್ರೆಂತ್ಸ್ ಅಬ್ಸರ್ವ್ಡ್ ಅಂತ ಇದೆ. ಅಲ್ಲಿ ಪಾರ್ಟಿಸಿಪೇಟ್ಸ್ ಆ್ಯಕ್ಟಿವ್ಲಿ ಇನ್ ಕ್ಲಾಸ್ ರೂಮ್ ಆ್ಯಕ್ಟಿವಿಟೀಸ್, ಕ್ಲಾಸ್ ರೂಮ್ ಒಂದು ಚಟುವಟಿಕೆಗಳಲ್ಲಿ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಲಿಸನ್ ಕೇರ್ಫುಲಿ ಆ್ಯಂಡ್ ಫಾಲೋಸ್ ಇನ್ಸ್ಟ್ರಕ್ಷನ್ಸ್, ಅಂದರೆ ಸರಿಯಾಗಿ ಕೇಳಿಸ್ಕೊಂಡು ಇನ್ಸ್ಟ್ರಕ್ಷನ್ಸ್ಗಳನ್ನು ಫಾಲೋ ಮಾಡ್ತಾರೆ. ರೀಡ್ ಸಿಂಪಲ್ ವರ್ಡ್ಸ್ ಆ್ಯಂಡ್ ಸೆಂಟೆನ್ಸಸ್ ಕಾನ್ಫಿಡೆಂಟ್ಲಿ, ಸಿಂಪಲ್ ಆಗಿರೋ ಸೆಂಟೆನ್ಸ್ಗಳನ್ನ ವರ್ಡ್ಸ್ಗಳನ್ನ ಕಾನ್ಫಿಡೆಂಟಾಗಿ ಓದ್ತಾರೆ. ಐಡೆಂಟಿಫೈಸ್ ಲೆಟರ್ಸ್ ಸೌಂಡ್ಸ್ ಆ್ಯಂಡ್ ಸೈಟ್ ವರ್ಡ್ಸ್ ವರ್ಡ್ಸ್ ಕರೆಕ್ಟಾಗಿ ಲೆಟರ್ಸ್ಗಳನ್ನ ಸೌಂಡ್ಸ್ಗಳನ್ನ ಸೈಟ್ ವರ್ಡ್ಸ್ನ ಓದ್ತಾರೆ. ಶೋಸ್ ಇಂಟ್ರೆಸ್ಟ್ ಇನ್ ಲರ್ನಿಂಗ್ ಆ್ಯಂಡ್ ಗ್ರೂಪ್ ಆ್ಯಕ್ಟಿವಿಟೀಸ್, ಓದೋದ್ರ ಬಗ್ಗೆ ಮತ್ತು ಗ್ರೂಪ್ ಆ್ಯಕ್ಟಿವಿಟೀಸ್ ಬಗ್ಗೆ ಕಲಿಯೋದ್ರಲ್ಲಿ ಇಂಟ್ರೆಸ್ಟ್ ಇದೆ. ರೈಟ್ ಸಿಂಪಲ್ ಸೆಂಟೆನ್ಸಸ್ ನೀಟ್ಲಿ, ಸಿಂಪಲ್ ಆಗಿರೋ ಸೆಂಟೆನ್ಸ್ ನೀಟಾಗಿ ಬರೀತಾರೆ. ಸ್ಪೀಕ್ ಸಿಂಪಲ್ ಇಂಗ್ಲೀಷ್ ವಿತ್ ಕಾನ್ಫಿಡೆಂಟ್, ಸಿಂಪಲ್ ಆಗಿರೋ ಇಂಗ್ಲೀಷ್ನ ಕಾನ್ಫಿಡೆಂಟಾಗಿ ಮಾತಾಡ್ತಾರೆ. ಸಾಲ್ವ್ಡ್ ಬೇಸಿಕ್ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಇಂಡಿಪೆಂಡೆಂಟ್ಲಿ, ಬೇಸಿಕ್ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಅಂದರೆ ಕೂಡಿಸೋದು, ಕಳೆಯೋದು, ಗುಣಿಸೋದು, ಭಾಗಿಸೋದನ್ನು ಇಂಡಿಪೆಂಡೆಂಟಾಗಿಯೇ ಮಾಡ್ತಾರೆ. ಕೋಆಪ್ರೇಟ್ಸ್ ವೆಲ್ ವಿತ್ ಕ್ಲಾಸ್ಮೇಟ್ಸ್, ಬೇರೆ ಮಕ್ಕಳ ಜೊತೆಗೆ ಹೊಂದಾಣಿಕೆಯಿಂದ ಇದ್ದಾರೆ. ಮೈಂಟೈನ್ಸ್ ಗುಡ್ ಕ್ಲಾಸ್ ರೂಮ್ ಬಿಹೇವಿಯರ್, ಕ್ಲಾಸ್ ರೂಮಲ್ಲಿ ಒಳ್ಳೆ ಬಿಹೇವಿಯರಿಂದ ವರ್ತಿಸ್ತಾರೆ ಅಂತಕ್ಕಂಥದ್ದನ್ನು ಸ್ಟ್ರೆಂತ್ಸ್ ಅಬ್ಸರ್ವ್ಡ್ ಸಿ ಒಂದು ಸೆಕ್ಷನಲ್ಲಿ ಬರೀಬೋದು. ಒಂದಕ್ಕಿಂತ ಹೆಚ್ಚನ್ನು ಕೂಡ ಬರೀಬಹುದು ನಾವು. ಸೊ ನೆಕ್ಸ್ಟ್ ಬಂದು ಡಿ ಒಂದು ಸೆಕ್ಷನಲ್ಲಿ ಏರಿಯಾಸ್ ನೀಡಿಂಗ್ ಇಂಪ್ರೂವ್ಮೆಂಟ್, ಯಾವ್ಯಾವ ಏರಿಯಾಸ್ ಇಂಪ್ರೂವ್ಮೆಂಟ್ ಬೇಕಾಗಿದೆ ಅನ್ನೋದು ಇಲ್ಲಿ ಮಾದರಿಗಳನ್ನು ನೀಡಿದೆ. ಇದನ್ನು ಮೀರಿ ಮಗುವಿಗೆ ಯಾವ ಏರಿಯಾ ಇಂಪ್ರೂವ್ಮೆಂಟ್ ಬೇಕಾಗಿದೆಯೋ ಅದನ್ನು ಕೂಡ ತುಂಬಬಹುದು, ಇದನ್ನು ಬಿಟ್ಟು ಹೊರತಾಗಿ. ನೀಡ್ಸ್ ಮೋರ್ ಪ್ರಾಕ್ಟೀಸ್ ಇನ್ ರೀಡಿಂಗ್ ಫ್ಲೂಯೆಂಟ್ಲಿ, ಅಂದರೆ ಇನ್ನೂ ಓದೋದು ಫ್ಲೂಯೆಂಟಾಗಿ ಸರಾಗವಾಗಿ ಓದೋದಕ್ಕೆ ಇನ್ನೂ ಹೆಚ್ಚು ಪ್ರಾಕ್ಟೀಸ್ ಬೇಕಾಗಿದೆ ಅಂದರೆ. ನೀಡ್ಸ್ ಸಪೋರ್ಟ್ ಇನ್ ಸೆಂಟೆನ್ಸ್ ರೈಟಿಂಗ್, ಸೆಂಟೆನ್ಸ್ಗಳನ್ನು ಬರೆಯೋದಕ್ಕೆ ಇನ್ನೂ ಸಪೋರ್ಟ್ ಬೇಕಾಗಿದೆ. ಶುಡ್ ಇಂಪ್ರೂವ್ ಪ್ರನೌನ್ಸಿಯೇಷನ್, ಸೊ ಮಕ್ಕಳ ಪ್ರನೌನ್ಸಿಯೇಷನ್ ಇನ್ನೂ ಇಂಪ್ರೂವ್ ಬೇಕು. ನೀಡ್ಸ್ ಟು ಬಿಲ್ಡ್ ಕಾನ್ಫಿಡೆನ್ಸ್ ವೈಲ್ ಸ್ಪೀಕಿಂಗ್, ಮಾತನಾಡುವಾಗ ಕಾನ್ಫಿಡೆನ್ಸ್ನ ಇನ್ನು ಬಿಲ್ಡ್ ಮಾಡಬೇಕಾಗಿದೆ. ರಿಕ್ವೈರ್ಸ್ ರೆಗ್ಯುಲರ್ ಪ್ರಾಕ್ಟೀಸ್ ಇನ್ ಮ್ಯಾಥಮೆಟಿಕ್ಸ್, ಇನ್ನು ಮ್ಯಾಥಮೆಟಿಕ್ಸಲ್ಲಿ ಗಣಿತದಲ್ಲಿ ಇನ್ನೂ ರೆಗ್ಯುಲರ್ ಪ್ರಾಕ್ಟೀಸ್ ಬೇಕಾಗಿದೆ ಇವರಿಗೆ. ನೀಡ್ಸ್ ಟು ಇಂಪ್ರೂವ್ ಹ್ಯಾಂಡ್ ರೈಟಿಂಗ್, ಇನ್ನು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗಬೇಕು. ಶುಡ್ ಇನ್ಕ್ರೀಸ್ ವೆಕ್ಯಾಬುಲರಿ, ಪದ ಸಂಪತ್ತಿನ್ನು ಇಂಪ್ರೂವ್ ಆಗಬೇಕು. ನೀಡ್ಸ್ ಟು ಪಾರ್ಟಿಸಿಪೇಟ್ ಮೋರ್ ಆ್ಯಕ್ಟಿವ್ಲಿ ಇನ್ ಡಿಸ್ಕಷನ್, ಇನ್ನು ಡಿಸ್ಕಷನಲ್ಲಿ ಮಗು ಇನ್ನು ಪಾರ್ಟಿಸಿಪೇಟು ಜಾಸ್ತಿ ಮಾಡಬೇಕಾಗಿದೆ. ರಿಕ್ವೈರ್ಸ್ ಗೈಡೆನ್ಸ್ ಇನ್ ಯೂಸಿಂಗ್ ಪಂಕ್ಚುಯೇಷನ್ ಕರೆಕ್ಟ್ಲಿ, ಸೊ ಪಂಕ್ಚುಯೇಷನ್ ಮಾರ್ಕ್ಸ್ ಕರೆಕ್ಟಾಗಿ ಇನ್ನು ಗೈಡೆನ್ಸ್ ಬೇಕಾಗಿದೆ ಯೂಸ್ ಮಾಡೋದಕ್ಕೆ. ನೀಡ್ಸ್ ಟು ಇಂಪ್ರೂವ್ ಕಾನ್ಸಂಟ್ರೇಷನ್ ಡ್ಯೂರಿಂಗ್ ಆ್ಯಕ್ಟಿವಿಟೀಸ್, ಇನ್ನು ಆ್ಯಕ್ಟಿವಿಟೀಸ್ ಮಾಡಬೇಕಾದಾಗ ಮಗು ಕಾನ್ಸಂಟ್ರೇಷನ್ ಮಾಡಬೇಕಾಗಿದೆ ಅಂತಕ್ಕಂಥದ್ದನ್ನು ತುಂಬಬಹುದು. ಇನ್ನು ಈ ಸೆಕ್ಷನ್ ಸಜೆಷನ್ಸ್ ಫಾರ್ ಫರ್ದರ್ ಸಪೋರ್ಟ್, ಅಂದರೆ ಇನ್ನೂ ಹೆಚ್ಚಿನ ಸಪೋರ್ಟ್ಗೆ ಏನೇ ಸಜೆಸ್ಟ್ ಮಾಡ್ಬೋದು ನಾವು. ಸೊ ಇದನ್ನು ಈಗಾಗಲೇ ಹೇಳ್ದಂಗೆ ಇವು ಮಾದರಿಗಾಗಿ ಮಾತ್ರ. ಪ್ರೊವೈಡ್ ಡೈಲಿ ರೀಡಿಂಗ್ ಪ್ರಾಕ್ಟೀಸ್, ದಿನ ಓದೋಕ್ಕೆ ಪ್ರಾಕ್ಟೀಸ್ ಕೊಡ್ತೀವಿ. ಎನ್ಕರೇಜ್ ಸ್ಪೀಕಿಂಗ್ ಇನ್ ಸಿಂಪಲ್ ಇಂಗ್ಲೀಷ್ ಎವ್ರಿ ಡೇ, ದಿನನಿತ್ಯ ಸಿಂಪಲ್ ಆಗಿರೋ ಇಂಗ್ಲೀಷನ್ನು ಮಾತಾಡೋಕ್ಕೆ ಅವಕಾಶ ಕೊಡ್ತಕ್ಕಂಥದ್ದು. ಗಿವ್ ರೆಗ್ಯುಲರ್ ಹ್ಯಾಂಡ್ ರೈಟಿಂಗ್ ಪ್ರಾಕ್ಟೀಸ್, ದಿನನಿತ್ಯ ಬರವಣಿಗೆ ಅಭ್ಯಾಸವನ್ನು ಕೊಡೋದು. ಯೂಸ್ ಫ್ಲ್ಯಾಶ್ ಕಾರ್ಡ್ಸ್ ಆ್ಯಂಡ್ ಪಿಕ್ಚರ್ ಕಾರ್ಡ್ಸ್ ಫಾರ್ ವೆಕ್ಯಾಬುಲರಿ, ಪದ ಸಂಪತ್ತನ್ನು ಹೆಚ್ಚು ಮಾಡೋದಕ್ಕೆ ಫ್ಲ್ಯಾಶ್ ಕಾರ್ಡ್ಸ್ ಮತ್ತು ಪಿಕ್ಚರ್ ಕಾರ್ಡ್ಸ್ನ ಯೂಸ್ ಮಾಡ್ತೀವಿ. ಕಂಡಕ್ಟ್ ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ್, ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗನ್ನು ಕಂಡಕ್ಟ್ ಮಾಡೋದು. ಪ್ರೊವೈಡ್ ಇಂಡಿವಿಜುವಲ್ ಅಟೆನ್ಷನ್ ವೇರ್ ನೀಡೆಡ್, ಎಲ್ಲಿ ಸಾಧ್ಯವೋ ಅಲ್ಲಿ ಇಂಡಿವಿಜುವಲ್ ಆಗಿರ್ತಕ್ಕಂಥ, ಅಂದರೆ ವೈಯಕ್ತಿಕವಾಗಿರ್ತಕ್ಕಂಥ ಗಮನವನ್ನು ನೀಡ್ತಕ್ಕಂಥದ್ದು. ಎನ್ಕರೇಜ್ ಪೇರೆಂಟ್ಸ್ ಟು ಸಪೋರ್ಟ್ ಲರ್ನಿಂಗ್ ಎಟ್ ಹೋಮ್, ಪೇರೆಂಟ್ಸ್ ಕೂಡ, ಪೋಷಕರು ಕೂಡ ಮನೆಯಲ್ಲಿ ಮಗು ಕಲೀಲಿಕ್ಕೆ ಒಂದು ಸಹಾಯ ಮಾಡಿ ಅಂತಕ್ಕಂಥ ಎನ್ಕರೇಜ್ಮೆಂಟ್ ನೀಡೋದು. ಗಿವ್ ಅಡಿಷ್ನಲ್ ಪ್ರಾಕ್ಟೀಸ್ ವರ್ಕ್ಶೀಟ್, ಇನ್ನೂ ಸ್ವಲ್ಪ ವರ್ಕ್ಶೀಟ್ಸ್ನ ಕೊಡ್ತಕ್ಕಂಥದ್ದು. ಅಪ್ರಿಷಿಯೇಟ್ ಸ್ಮಾಲ್ ಅಚೀವ್ಮೆಂಟ್ಸ್ ಟು ಬಿಲ್ಡ್ ಕಾನ್ಫಿಡೆನ್ಸ್, ಮಗುವಿಗೆ ಕಾನ್ಫಿಡೆಂಟನ್ನು ಬಿಲ್ಡ್ ಮಾಡೋದಕ್ಕೋಸ್ಕರ ಸಣ್ಣ ಸಣ್ಣ ಸಾಧನೆಗೂ ಕೂಡ ಅಪ್ರಿಷಿಯೇಟ್ ಮಾಡ್ತಕ್ಕಂಥದ್ದು. ಕಂಟಿನ್ಯೂ ರೆಗ್ಯುಲರ್ ರಿವಿಷನ್ ಆ್ಯಂಡ್ ರೀಇನ್ಫೋರ್ಸ್ಮೆಂಟ್. ಸೊ ಇಷ್ಟು ಒಂದು ಸಜೆಷನ್ಸ್ ಫಾರ್ ಫರ್ದರ್ ಸಪೋರ್ಟ್ಸ್ ಕಾಲಮಲ್ಲಿ ನಾವು 1 ಅಥವಾ 2
ಅಥವಾ 3 ಅದು ಮಗುವಿಗೆ ಯಾವುದು ಸೂಕ್ತ ಅನಿಸುತ್ತೋ ಅದನ್ನು ತುಂಬೋದು. ಇವೆಲ್ಲ ಮಾದರಿಗಾಗಿ. ಥ್ಯಾಂಕ್ ಯು. ವಿಡಿಯೋ ಲೈಕ್ ಮಾಡಿ ಅದನ್ನು ಮರಿಬೇಡಿ.